ಆದಿತ್ಯ ದಿನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗತಾಸ್ತರದಯ ತದ್ದೇವತಾ ತದ್ಗಣಾ ಮಾಸಾಬ್ಧಾರತವಸ್ತತೈವ ದಿವಸ ಸಂಧ್ಯಾಸ್ಥತಾರಾತ್ರಯ ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಈ ಶ್ಲೋಕವನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಶಿವ ಪಾರ್ವತಿ ದೇವಿಯ ಜೊತೆಗೆ ಸಂವಾದವನ್ನು ನಡೆಸುವಂತಹ ಪುರಾಣದ ಭಾಗದಲ್ಲಿ ಪಾರ್ವತಿ ದೇವಿ ಮಾಡಿದಂತಹ ಪ್ರಶ್ನೆದೇವಿಗೆ ರುದ್ರದೇವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ಉಮಾಮಹೇಶ್ವರಿ ಸಂವಾದ ಅಂತ ಹೇಳ್ತಾರೆ. ಸೊ ಈ ಉಮಾಮಹೇಶ್ವರ ಸಂವಾದದೊಳಗೆ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ಪಾರ್ವತಿ ದೇವಿ. ಏನಂತ ಪ್ರಶ್ನೆ ಮಾಡ್ತಾಳೆ ಅಂತಂದರೆ, ಎಲ್ಲೋ ಇದ್ದಂತಹ ಗ್ರಹಗಳು ನಮ್ಮನ್ನು ಹೇಗೆ ನಿಯಮನ ಮಾಡಲಿಕ್ಕೆ ಸಾಧ್ಯ, ಅಥವಾ ಗ್ರಹಗಳಿಂದ ಕೆಟ್ಟದ್ದು ಒಳ್ಳೆಯದು ಆಗಲಿಕ್ಕೆ ಸಾಧ್ಯನಾ ಅಂಥೇಳಿ ರುದ್ರದೇವರನ್ನು ಕೇಳಿದ ತಕ್ಷಣ ಆ ಪರಮಶಿವ ಉತ್ತರವನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂತಂದರೆ, ಗ್ರಹಗಳು ನಮಗೆ ಕೇವಲ ದಿಕ್ಸೂಚಿಗಳು. ನಿಮ್ಮ ಜೀವನದೊಳಗೆ ಒಳ್ಳೆಯದಾಗ್ತದೆ, ನಿಮ್ಮ ಜೀವನದೊಳಗೆ ಕೆಟ್ಟದ್ದಾಗ್ತದೆ ಅಂತನ್ನುವಂತಹ ಸೂಚನೆಗಳನ್ನು ಮಾತ್ರ ಕೊಡುವಂಥದ್ದು ಇದು ಗ್ರಹಗಳ ಕೆಲಸ. ಇದನ್ನೆಲ್ಲವನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂದರೆ, ಹಾಗಿದ್ರೆ ನಮಗೆ ಜೀವನದೊಳಗೆ ಕೆಟ್ಟದ್ದು ಒಳ್ಳೆಯದು ಎದರಿಂದ ಆಗ್ತದೆ? ಆಗ ಶಿವ ಹೇಳ್ತಾನೆ, ಕರ್ಮಾನುಸಾರೇಣ, ನಾವು ಏನು ಕರ್ಮವನ್ನು ಮಾಡ್ತೇವೆ ಆ ಕರ್ಮದ ತಕ್ಕ ಹಾಗೆ ನಾವು ಫಲವನ್ನು ಅನುಭವಿಸ್ತೇವೆ. ಸೊ ಕರ್ಮಾನುಸಾರವಾಗಿ ನಾವು ಫಲಗಳನ್ನು ಪಡಿತಾ ಹೋಗ್ತೇವೆ ಅಂತನ್ನುವಂತಹ ಉತ್ತರವನ್ನು ನಾನು ಹೇಳುವಂಥದ್ದಲ್ಲ, ಉಮಾಮಹೇಶ್ವರ ಸಂವಾದದಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಉಪದೇಶವನ್ನು ಮಾಡ್ತಾ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.